ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಕ್ಲಿಪ್ಪಿಂಗ್ ಬಂದು ಫ್ರೈಡೇ ಕ್ಲಿಪ್ಪಿಂಗ್ ಆಗಿರುತ್ತೆ ಗೈಸ್. ನಾವೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ವಿ. ನಮ್ಮ ಅದಕ್ಕೆ ಟೀ ಮಾಡ್ತಾಯಿದ್ರು. ಹಾಗೆ ಟೀ ಎಲ್ಲ ಕುಡಿದು ಇಲ್ಲಿ ನೋಡಿ, ಇಲ್ಲಿ ನಮ್ಮ ದೊಡ್ಡಮ್ಮ ಖೀರು ಮಾಡ್ತಾಯಿದ್ರು. ಇದೊಂಥರ ವರ್ಲ್ಡ್ ಫೇಮಸ್ ಖೀರ್ ಥರ ತುಂಬ ಚೆನ್ನಾಗಿರುತ್ತೆ ನಮ್ಮ ದೊಡ್ಡಮ್ಮ ಮಾಡೋ ಖೀರು. ಇದು ಬಂದು ಇವತ್ತಿಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇಲ್ಲಿಂದ ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂ ಗೈಸ್. ಸ್ಯಾಟರ್ಡೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಆ್ಯಸ್ ಯೂಶುವಲ್ ಎಲ್ಲ ಕೆಲಸ. ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಿತ್ತು. ಪೂಜೆ ಮಾಡಿ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ. ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು. ಹಾಗೆ ಸಿಟಿಗೆ ಹೋಗಿ ಮೀನಾ ಬಜಾರ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಗೈಸ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ಕು, ಎಲ್ಲ ಕಡೆ ಟ್ರಾಫಿಕ್ ನೋಡಿದ್ರೇ ಒಂಥರ ಆಗುತ್ತೆ. ಇಷ್ಟೊಂದು ವೆಹಿಕಲ್ಸ್ ಇದೆಯಾ ಅನ್ನೋ ಥರ ಆಗಿಬಿಟ್ಟಿದೆ. ಮೈಸೂರು ಇನ್ನೊಂದು 2 ವರ್ಷ ಬಂದರೆ ಹೆಚ್ಚು ಕಮ್ಮಿ ಬೆಂಗಳೂರು ಥರ ಆಗೋದಂತೂ ಗ್ಯಾರಂಟಿ. ಹಾಗೆ ಮೀನಾ ಬಜಾರ್ಗೆ ಹೋಗೋಣ ಅಂತ ಹೊರಟಿದ್ವಿ. ಮೀನಾ ಬಜಾರಲ್ಲಂತೂ ಇನ್ನೂ ಹೆವಿ ರಶ್ ಗೈಸ್. ಕಾಲು ಹಾಕೋಕ್ಕೆ ಜಾಗ ಇಲ್ಲ, ಆ ಥರ ಆಗಿತ್ತು. ಸ್ವಲ್ಪ ಜಮ್ ಬಜಾರ್ಗೆ ಹೋಗಬೇಕಿತ್ತು. ಜಮ್ ಬಜಾರಿಂದ ಅಲ್ಲಿ ಜಮ್ ಬಜಾರಲ್ಲಿ ಏನಾಯಿತು ಅಂದರೆ ಕ್ಲಿಪ್ಪಿಂಗ್ ತಗೊಳ್ಳೋದು ಮರ್ತ್ಕೊಬಿಟ್ಟೆ. ಜಮ್ ಬಜಾರ್ಗಿಂತ ಮುಂಚೆ HKN ಫ್ಯಾಷನ್ ಅಂತ ಏನೋ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮಗೇನೂ ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ಜಮ್ ಬಜಾರ್ಗೆ ಹೋಗಿ ಅಲ್ಲಿ ಏನು ಕೆಲಸ ಇತ್ತು ಅದೆಲ್ಲ ಮುಗಿಸಿ ಹಾಗೆ ಸಾಗರ್ಗೆ ಹೋಗಬೇಕಿತ್ತು. ಸಾಗರಲ್ಲಿ ಸ್ವಲ್ಪ ಸ್ಯಾರಿಗೆ ಲೇಸ್ ತೊಗೋಬೇಕಿತ್ತು ಅಂತ ಹೋಗಿದ್ವಿ. ನಾನು ಸಾಗರ್ಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲಿ ತುಂಬ ಚೆನ್ನಾಗಿದೆ ಲೇಸ್ಗಳು, ಸ್ಯಾರಿಗೆ ಏನು ಮೆಟೀರಿಯಲ್ ಬೇಕೋ ಅದೆಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಜಮ್ ಬಜಾರ್ದಲ್ಲೆಲ್ಲ ಕೆಲಸ ಮೀನಾ ಬಜಾರ್ನಲ್ಲಿ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ. ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಫೆಸ್ಟಿವಲ್ ಇನ್ನೇನು 3 ಡೇಸಲ್ಲೇನೋ ಅವ್ರದ್ದೇನೋ ಫೆಸ್ಟಿವಲ್ ಇದೆಯಂತೆ, ಹಂಗಂತ ಹೇಳ್ತಾಯಿದ್ರು ಅಲ್ಲಿ. ಅದಕ್ಕೆ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಹಾಕ್ಕೊಳ್ತಾಯಿದ್ರು ಅವ್ರವ್ರ ಅಂಗಡಿಯವರೆಲ್ಲ. ನೈಟ್ ಹೋದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ಲಿದ್ದು ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ. ಆಮೇಲೆ ಸ್ವಲ್ಪ ಬ್ಯಾಂಗಲ್ಸ್ ತೊಗೋಬೇಕಿತ್ತು ಅಂತ ರಾಜಾ ಬ್ಯಾಂಗಲ್ಸಿಗೆ ಬಂದಿದ್ವಿ. ಅಲ್ಲಿ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಇವಾಗ ಕಲೆಕ್ಷನ್ಸ್ ಚೆನ್ನಾಗಿ ಬಂದುಬಿಟ್ಟಿದ್ದಾರೆ. ಆಮೇಲೆ ಇವಾಗ ಹಿಂಗೆ ಒಂದು ಸ್ವಲ್ಪ ಅವ್ರದ್ದು ಫೆಸ್ಟಿವಲ್ ನಡೆಯೋದ್ರಿಂದ ಸ್ಲಿಪ್ಪರ್ಸು ಎಲ್ಲದ್ರ ಮೇಲೂ ಸ್ವಲ್ಪ ಆಫರ್ಸ್ ಬಿಟ್ಟಿದ್ರು. ಹಾಗೆ ಸ್ಲಿಪ್ಪರ್ಸ್ ನೋಡ್ತಾ ಇದ್ವಿ. 950 ಕಮ್ಮಿಗೆ ಕೊಡ್ತಾಯಿದ್ರು. ಇನ್ನು 3 ಡೇಸ್ ಏನೋ ಆಫರ್ ನಡೀತಾಯಿದ್ರು ಅಂತ ಹೇಳ್ತಾಯಿದ್ರು. ಆಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು ಫ್ಲವರ್ಸ್ ಎಲ್ಲ ತೊಗೊಳ್ಳೋದಕ್ಕೆ. ಹಾಗೆ ಫ್ಲವರ್ಸ್ ಎಲ್ಲ ತೊಗೊಂಡು ಮಾರ್ಕೆಟ್ಗೆ ಹೋಗೋದಕ್ಕೆ ಒಂಥರ ಖುಷಿಗೆ. ಹೂವು ಫುಲ್ಲು ಘಮ್ ಅಂತ ಇರುತ್ತೆ. ಹಾಗೆಯೇ ಮಲ್ಲಿಗೆ ಹೂವು 1000 ರೂಪಾಯಿ kg ಆಗೈತೆ. ಅರ್ಧ kg ಕಮ್ಮಿ ಕೊಡ್ತಾನೇ ಇಲ್ಲ, ಅರ್ಧ kg ತಗೊಳ್ಳೇಬೇಕು. ಸೂಜಿ ಮಲ್ಲಿಗೆ ಅಂತೂ ಸ್ಟಾಕ್ ಇಲ್ಲವೇ ಇಲ್ಲ, ಅದು ಸೀಸನ್ ಇಲ್ವಂತೆ, ಅದಕ್ಕೆ ಸೂಜಿ ಮಲ್ಲಿಗೆ ಬರ್ತಾಯಿಲ್ಲ ಅಂತ ಹೇಳಿದರು. ಹಾಗೆ ಹೂ ಮಾರ್ಕೆಟಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅರಸು ರೋಡ್ ಸೈಡ್ ಬಂದ್ವಿ. ಅರಸು ರೋಡ್ ನೋಡೋದಕ್ಕೆ ಒಂಥರ ಖುಷಿ, ತುಂಬ ಚೆನ್ನಾಗಿದೆ. ಅರಸು ರೋಡ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಆ ವೈಬ್ರೇಷನ್ ಫೀಲೇ ಬೇರೆ ಅರಸು ರೋಡ್ ನೋಡೋದಕ್ಕೆ. ಇವಾಗೆಲ್ಲ ಹರೀಶ್ ಗೌಡ್ರು ಬರ್ಡೇ ಇರೋದ್ರಿಂದ ಎಲ್ಲ ಕಡೆ ಫೋಟೋ ಅವ್ರದ್ದನ್ನೇ ಹಾಕ್ಕೊಂಡಿದ್ದಾರೆ ಈಗೆಲ್ಲ. ಆಮೇಲೆ ಬರ್ತಾ ಕಬ್ಬನ್ ಜ್ಯೂಸ್ ಎಲ್ಲ ಕುಡಿದು ಅವತ್ತಿನ ದಿನಾನ ಅಲ್ಲಿಗೆ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತೀನಿ.